ಯಾಕಮ್ಮ ಇಲ್ಲಿ ಹೀಗೆ ಕೂತಿದೀಯಾ? ಯಾಕೋ ಅಮ್ಮ ನನಗೆ ನಿದ್ದೆನೇ ಬರ್ತಿಲ್ಲ. ರೂಮಲ್ಲಿ ಒಬ್ಬಳೇ ಇರೋದಕ್ಕೆ ತುಂಬ ಭಯ ಆಗುತ್ತೆ. ಭಯನ? ಹುಚ್ಚುಡ್ಗಿ, ಯಾಕೆ ಭಯ ಪಟ್ಕೋತೀಯ? ಒಂಟಿತನದ ಭಯ ಅಮ್ಮ. ಎಲ್ಲಿ ಪ್ರೇಮನ ಕಳ್ಕೊಂಡು ಬಿಡ್ತೀನೋ ಅಂತ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅಮ್ಮ, ನೀನೇ ಒಂದ್ಸಲ ಹೇಳಿದ್ದೆ ಆ ದೇವರೇ ನನ್ನ ಕ್ಷಮಿಸಿದ್ದಾನೆ ಅಂತ. ಜ್ಞಾಪಕ ಇದೆಯಾ? ಇದೆ. ನಿಜವಾಗ್ಲೂ ಆ ದೇವ್ರು ನನ್ನ ಕ್ಷಮಿಸಿದ್ದಾನಮ್ಮ. ಯಾಕೆ ಯಾಕೆ ಕೇಳ್ತಾ ಇದೀಯಾ? ಇನ್ನೇನಮ್ಮ ಮತ್ತೆ, ಆ ದೇವರು ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನನಗೆ ಪ್ರೇಮಂತ ಒಳ್ಳೆ ಗಂಡನ ಕೊಟ್ಟಿದ್ದಾನೆ, ಬಂಗಾರದಂಥ ಬಾಳು ಕೊಟ್ಟಿದ್ದಾನೆ ಅಂದ್ಕೊಂಡಿದ್ದೆ. ಆದರೆ ಈಗ ಅದೆಲ್ಲ ಸುಳ್ಳು ಅನ್ನಿಸ್ತಿದೆ. ಸುಳ್ಳ? ಯಾಕೆ? ಈಗ ನೀನು ಪ್ರೇಮ್ ಇಬ್ಬರು ಒಂದಾಗಿದ್ದೀರಾ. ಇನ್ನು ಮುಂದೆ ಹೊಸ ಜೀವನ ಆರಂಭ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ. ಅದನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಲ್ಲ. ಅದೆಲ್ಲ ಹಿಂದಿನ ಕಥೆ ಅಮ್ಮ. ಆದರೆ ಈಗಿನ ಪರಿಸ್ಥಿತಿ, ಶ್ರೀಪತಿ ತಾತ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ಇಷ್ಟೆಲ್ಲ ನಡೆದ ಮೇಲೂ ನಾನು ಮುಂದಿನ ಜೀವನದ ಬಗ್ಗೆ ಕನಸು ಕಾಣಕ್ಕೆ ಸಾಧ್ಯನಾ? ಅವ್ರನ್ನ ಸಮಾಧಾನ ಮಾಡಿ ರಾಜಿ ಮಾಡ್ಕೊಳ್ಳೋಕ್ಕೆ ಪ್ರೇಮೇನೋ ಅಲ್ಲಿಗೆ ಹೋಗಿರಬಹುದು. ಆದರೆ ತಾತ ಅದಕ್ಕೆ ಒಪ್ಕೊಳ್ತಾರ? ನನ್ನನ್ನು ಮೊದಲಿನ ಹಾಗೆ ಆದರಿಸ್ತಾರ? ಅಪ್ಪನ ನಿನ್ನ ಅದೇ ವಿಶ್ವಾಸದಿಂದ ನೋಡ್ತಾರ? ಅವ್ರು ನನ್ನ ಮೇಲೆ ಇಟ್ಟಿರೋ ಭರವಸೆಗೆ ನಾನು ತುಂಬ ದೊಡ್ಡ ಪೆಟ್ಟು ಕೊಟ್ಟಿದ್ದೀನಿ ಅಲ್ವಾ? ಸತ್ಯ ಏನು ಅಂತ ಗೊತ್ತಾದ ಮೇಲೆ ಎಷ್ಟು ಸಣ್ಣೋಳಾಗ್ಬಿಡ್ತೀನಿ ಅವ್ರ ದೃಷ್ಟಿನಲ್ಲಿ. ಮೊದಲಿನ ಹಾಗೆ ಅವ್ರನ್ನ ಬಾಯಿ ತುಂಬ ತಾತ ಅಂತ ಕರೆಯೋದಕ್ಕಾಗತ್ತಾ? ಇಲ್ಲಮ್ಮ, ಮತ್ತೆ ಆ ದಿನಗಳು ಬರೋದಿಲ್ಲ. ಆ ದೇವರು ಅದನ್ನೆಲ್ಲ ನನ್ನಿಂದ ಕಿತ್ಕೊಂಡ್ಬಿಟ್ಟಿದ್ದಾನೆ. ಹುಚ್ಚುಚ್ಚಾಗಿ ಮಾತಾಡಬೇಡ ಸಾಕ್ಷಿ. ಇಲ್ಲಮ್ಮ, ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ. ಪ್ರೇಮ್ ನನ್ನ ಕೈ ಹಿಡಿದಾಗ ನನ್ನ ಕಷ್ಟದ ದಿನಗಳೆಲ್ಲ ಮುಗಿದೋದ್ವು ಅಂದ್ಕೊಂಡಿದ್ದೆ. ಆ ಅನಿರುದ್ಧ ನನಗೆ ಮೋಸ ಮಾಡಿದ್ರು ಕೂಡ ನಾನು ಜಾಹ್ನವಿಗಿಂತ ಅದೃಷ್ಟವಂತೆ. ಪ್ರೇಮ್ ಅಂತ ಗಂಡ ನನಗೆ ಸಿಕ್ಕಿದ್ದಾರೆ ಅಂತ ಹೆಮ್ಮೆ ಪಡ್ತಿದ್ದೆ. ಆ ದೇವರು ನನಗೆ ಅನ್ಯಾಯ ಮಾಡಲಿಲ್ಲ ಅಂತ ನನ್ನ ಮನಸ್ಸಲ್ಲಿ ಸಮಾಧಾನ ಇತ್ತು. ಆದರೆ ಈಗ ದೇವರು ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಿದ್ದಾನಮ್ಮ. ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ಕೊಳ್ತಾ ಇದ್ದಾನೆ. ನಾನು ಜಾಹ್ನವಿಗಿಂತ ತುಂಬ ದುರಾದೃಷ್ಟವಂತೆ ಅಮ್ಮ. ಯಾಕೆ ಗೊತ್ತಾ? ಅವಳಿಗೆ ಅವಳ ಅತ್ತೆ ಮಾವನ ಮನಸ್ಸಲ್ಲಿ ಸೊಸೆ ಅನ್ನೋ ಸ್ಥಾನ ಭದ್ರವಾಗಿದೆ. ಆದರೆ ನನಗೆ ನಿಂತ ನೆಲಾನೇ ಅಲ್ಲಾಡ್ತಾ ಇದೆಯಲ್ಲಮ್ಮ. ಯಾವಾಗ ಪಾತಾಳಕ್ಕೆ ಕುಸ್ತು ಹೋಗ್ತೀನೋ ಅಂತ ಭಯ ಆಗ್ತಿದೆ. ಪ್ರೇಮ್ ತುಂಬ ಒಳ್ಳೆ ಹುಡುಗ. ಅವನು ಯಾವತ್ತೂ ನಿನ್ನ ಕೈ ಬಿಡಲ್ಲ ಅನ್ನೋ ಭರವಸೆ ನನಗಿದೆ. ಸುಮ್ಮನೆ ಗಾಬರಿ ಮಾಡ್ಕೋಬೇಡ. ಕೆಲವು ಸಲ ತುಂಬ ಒಳ್ಳೆತನನೇ ಮುಳುವಾಗುತ್ತಮ್ಮ. ಪ್ರೇಮ್ ಎಷ್ಟು ಒಳ್ಳೆ ಗಂಡನೋ ಅಷ್ಟೇ ಒಳ್ಳೆ ಮೊಮ್ಮಗ ಅನ್ನೋದನ್ನು ಮರಿಬೇಡ. ಅಂದರೆ ಶ್ರೀಪತಿ ತಾತನ ನಡವಳಿಕೆ ನೋಡಿದ್ರೆ ಅವ್ರಿಗೆ ನನ್ನ ಮೇಲೆ ತುಂಬ ಕೋಪ, ತುಂಬ ತಿರಸ್ಕಾರ ಇದೆ ಅನಿಸುತ್ತೆ. ನಮ್ಮ ಸಂಬಂಧ ಮುರ್ಕೋಬೇಕು ಅಂತಾನೆ ಅವರು ದೂರ ಹೊರಟೋಗಿದ್ದಾರೆ. ಅವ್ರ ಸ್ವಭಾವ ನಿನಗೂ ಗೊತ್ತು. ಅವ್ರು ತುಂಬ ಆಚಾರವಂತರು, ತುಂಬ ಸಂಪ್ರದಾಯಸ್ಥರು ಅಂತ ನೀನೇ ಹೇಳಿದೀಯ. ಅವ್ರು ನನ್ನ ದೂರ ಮಾಡಿಬಿಟ್ರೆ ಕೆಟ್ಟದಾಗೆ ಆಗತ್ತೆ ಅಂತ ಯಾಕೆ ಯೋಚನೆ ಮಾಡ್ತೀಯ ಸಾಕ್ಷಿ? ಕೆಟ್ಟದಾಗತ್ತೆ ಅಂತ ಹೆದರ್ಕೊಂಡು ವಾಸ್ತವದಿಂದ ಓಡೋಗೋಕ್ಕಾಗಲ್ಲಮ್ಮ. ಈಗಿನ ಪರಿಸ್ಥಿತಿ ನೋಡಿದ್ರೆ ಒಂದು ಸಂಬಂಧ ಉಳಿಸ್ಕೋಬೇಕು ಅಂದರೆ
ಪ್ರೇಮ್ ಇನ್ನೊಂದು ಸಂಬಂಧನ ಕಳ್ಕೋಬೇಕಾಗತ್ತೆ. ಏನು ಹೇಳ್ತಿದೀಯ ನೀನು? ಇನ್ನೂ ಬಿಡಿಸಿ ಹೇಳ್ಬೇಕಮ್ಮ. ಪ್ರೇಮ್ಗಿರೋದು ಈಗ ಒಂದೇ ದಾರಿ, ನಾವು ಅಥವಾ ಶ್ರೀಪತಿ ತಾತ. ಒಬ್ಬರಿಗೆ ಬೆಲೆ ಕೊಟ್ರೆ ಇನ್ನೊಬ್ರಿಗೆ ನೋವಾಗುತ್ತೆ. ಹಾಗಂತ ಒಬ್ಬರನ್ನ ಆರಿಸ್ಕೊಂಡು ಪ್ರೇಮ್ ಸಂತೋಷವಾಗಿರೋಕ್ಕಾಗಲ್ಲ. ಅವ್ರಿಗೆ ಸಂತೋಷ ಇಲ್ಲ ಅಂದಮೇಲೆ ನಾನು ಸಮಾಧಾನ ಮಾಡ್ಕೋ ಸಾಕ್ಷಿ. ಹಾಗೆ ಏನೂ ಆಗೋದಿಲ್ಲ. ಅಮ್ಮ, ಅಮ್ಮ, ನೀವಿಬ್ಬರು ಇಲ್ಲಿದ್ದೀರಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ವಿ. ಸ್ವಾತಿ, ನಿಮ್ಮ ಅಕ್ಕ ಪಾಪ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವಳನ್ನ ರೂಮಿಗೆ ಕರ್ಕೊಂಡು ಹೋಗೋ, ರೆಸ್ಟ್ ತೊಗೊಳ್ಳಿ. ನೀ ಅವಳ ಜೊತೆಲೇ ಇದ್ದು ಅವಳನ್ನ ಸಮಾಧಾನ ಮಾಡು. ಹೋಗು ಪುಟ್ಟ, ಹೋಗು. ಜಯಶ್ರೀ, ಏನಾಯಿತು? ಏನಾಗ್ತಿದೆಯೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸಾಕ್ಷಿಗೆ ಧೈರ್ಯ ಹೇಳೋದೇನೋ ಹೇಳಿಬಿಟ್ಟೆ, ಆದರೆ ನನಗೆ ಧೈರ್ಯ ಹುಡುಗೋಗ್ತಾ ಇದೆ. ಅಪ್ಪ ಅಮ್ಮ ಫೋನ್ ಮಾಡಿದ್ರು. ಈ ಘಟನೆ ಬಗ್ಗೆ ಹೇಳಬೇಕು ಅಂತ ಬಾಯಿ ತುದಿಗೆ ಬಂದಿತ್ತು. ಆದರೆ ಹೇಳಿದರೆ ಅವ್ರು ಕಂಗಾಲಾಗ್ತಾರೆ ಅಂತ ಹೆದರಿ ಹೇಳಲಿಲ್ಲ. ನನಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಬೇಜಾರು ಮಾಡ್ಕೋಬೇಡ ಜಾನು. ಅಪ್ಪ ಅಮ್ಮನಿಗೆ ನೀನು ವಿಷಯ ಹೇಳದೆ ಒಳ್ಳೆ ಕೆಲಸನೇ ಮಾಡಿದ್ಯಾ. ಪಾಪ, ಇಲ್ಲಾಂದರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿರೋದು. ಅಪ್ಪ ಅಮ್ಮಂಗೆ ಈ ವಿಷಯ ಗೊತ್ತಾಗೋದು ಬೇಡ. ನೋಡೋಣ, ಅಷ್ಟರಲ್ಲಿ ಏನಾದರೂ ಸೊಲ್ಯೂಷನ್ ಸಿಗುತ್ತೆ. ಜಾನು, ಜಾನು, ತೇಜೋಕ್ಕ, ಸಂಬಂಧನೇ ಇಲ್ದಿರೋರನ್ನ ಮನೆಗೆ ಯಾಕೆ ಸೇರಿಸ್ತೀರಿ? ಆಚೆ ಹೋಗಕ್ಕೆ ಹೇಳಿ ಅವ್ರನ್ನ. ಅವರು ನೋಡಿದ್ರೆ ನಂಗೆ ವಾಕರ್ಕೆ ಬರುತ್ತೆ. ಜಾನು ಪ್ಲೀಸ್ ಕೋಪ ಮಾಡ್ಕೋಬೇಡ. ನೋಡು, ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸು. ಕ್ಷಮೆ ಕ್ಷಮೆ ಅನ್ನೋ ಪದಕ್ಕೆ ಅರ್ಥನಾದ್ರು ಗೊತ್ತಾ ನಿಮಗೆ? ಇನ್ನೊಂದು ಸೆಕೆಂಡ್ ನೀವು ಇಲ್ಲಿಗಿದ್ರು ನನ್ನ ಕೋಪ ನೆತ್ತಿಗೆ ಇರುತ್ತೆ. ನಾನು ಹುಚ್ಚಿ ಆಗ್ಬೇಕಾಗತ್ತೆ. ತೇಜೋಕ್ಕ ಪ್ಲೀಸ್ ಹೋಗಕ್ಕೆ ಹೇಳಿ ಅವ್ರಿಗೆ. ಅನಿರುದ್ಧ್, ಯಾಕೆ ಇವಳು ತಲೆ ಕೆಡಿಸ್ತೀರಿ? ಇವಳಿಗೆ ಆಘಾತ ಆಗಿದೆ, ಆಪರೇಷನ್ ಆಗಿದೆ, ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರಿದೆ. ಯಾಕೆ ಹಿಂಸೆ ಕೊಡ್ತೀರಾ? ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಇದು ನನ್ನ ಮತ್ತು ನನ್ನ ಹೆಂಡತಿ ಮಧ್ಯೆ ನಡೀತಾ ಇರೋ ವಿಷಯ. ನೀನು ಮಧ್ಯದಲ್ಲಿ ತಲೆ ಹಾಕ್ಬೇಡ. ಹ್ಯಾಕ್ ಕರ್ಕೊಂಬಂದೆ ಇವಳಿಗೆ? ನಾನು ಕರ್ಕೊಂಡು ಬರಲಿಲ್ಲ, ಜಾನುನೇ ಇಲ್ಲಿಗೆ ಬಂದಿದ್ದು. ಹೆಂಡ್ತಿನ ಸರಿಯಾಗಿ ನೋಡ್ಕೊಳಕ್ಕಾಗಲಿಲ್ಲ ಅಂದಮೇಲೆ ನನ್ನ ಮೇಲೆ ಯಾಕೆ ಹರಿ ಹಾಯ್ತೀರಾ? ತೇಜಸ್ವಿನಿ, ಅನಿರುದ್ಧ್, ಏನ್ ಅವ್ರ ಮೇಲೆ ಹಾರಾಡ್ತಿದ್ದೀರಾ? ನಿಮ್ ಮುಖ ನೋಡೋದಕ್ಕೆ ನನ್ಗೆ ಇಷ್ಟ ಇರ್ಲಿಲ್ಲ, ಅದಕ್ಕೆ ನಾನೇ ಇಲ್ಲಿಗೆ ಬಂದಿದ್ದು. ಅವ್ರೇನ್ ಕರ್ದಿಲ್ಲ. ಪ್ಲೀಸ್ ಹೋಗಿ ಇಲ್ಲಿಂದ. ಹಾಗಲ್ಲ ಜಾನು. ಪ್ಲೀಸ್ ಅನಿ, ನನ್ನ ಹೆಸರು ಹೇಳೋದಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಎಲ್ಲ ಮುಗ್ದೋಗಿದೆ. ತೇಪೆ ಹಾಕೋದಕ್ಕೆ ಬರಬೇಡಿ. ಹೋಗಿ ಇಲ್ಲಿಂದ. ಹುಡು ಸಿಟ್ಟಾಗ್ಬಿಡ. ನನ್ನ ಕಡೆಯಿಂದ ತಪ್ಪಾಗಿದೆ. ಅದೊಂದು ಕ್ಷಣ ನಾನು ದುಡುಕ್ಬಿಟ್ಟೆ. ನನ್ನ ಕ್ಷಮಿಸು. ಅದಕ್ಕೋಸ್ಕರ ನಾನು ಸಾಕಷ್ಟು ಪಶ್ಚಾತ್ತಾಪನ ಅನುಭವಿಸಿದ್ದೀನಿ. ಸ್ಟೇಷನ್ ತನಕ ಹೋಗಿದ್ದೀನಿ, ತುಂಬ ಹಿಂಸೆ ಅನುಭವಿಸಿದ್ದೀನಿ, ನೋವು ಅನುಭವಿಸಿದ್ದೀನಿ. ನೀನೇ ದೊಡ್ಡ ಮನಸ್ಸು ಮಾಡಿ ಸ್ಟೇಷನಿಂದ ಬಿಡಿಸ್ಕೊಂಡ್ಬಂದಿದೀಯಾ. ಈಗ ನೀನೇ ಕಾಪಾಡಬೇಕು ಜಾನು. ಜಾನು, ನೀನಿಲ್ಲದೆ ನಾನು ಅನಾಥ ಆಗಿಬಿಟ್ಟಿದ್ದೀನಿ ಜಾನು. ನನ್ನ ಬದುಕೆ ಶೂನ್ಯ ಆಗಿಬಿಟ್ಟಿದೆ. ಪ್ಲೀಸ್
ಮನೆಗೆ ಬಾ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಜಾನು. ಈ ರೀತಿ ಎಲ್ಲ ಮಾತಾಡಿದರೆ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ ಅಂತ ಲೆಕ್ಕಾಚಾರನ? ಖಂಡಿತ ಇಲ್ಲ. ಹಾಗಲ್ಲ ಜಾನು. ಪ್ಲೀಸ್ ಅನಿ, ನನ್ನ ಮನಸ್ಸು ಜಡ್ಗಟ್ಟು ಹೋಗಿದೆ. ನಿಮ್ಮ ಜೊತೆ ಜೀವನ ಮಾಡೋದಕ್ಕೆ ನಂಗೆ ಸಾಧ್ಯ ಇಲ್ಲ. ಹೋಗಿ ನೀವು. ಜಾನು ಪ್ಲೀಸ್ ಪ್ಲೀಸ್ ಹಾಗನ್ಬೇಡ. ಯಾಕೆ? ನನ್ನ ಜೀವ ಒಂದು ಉಳಿದಿದೆ, ಅದನ್ನು ತೆಗಿಬೇಕು ಅಂತನಾ? ನನ್ನ ಹೊಟ್ಟೆ ಕೊಳ್ಳಿ ಹಿಟ್ಟಾಯ್ತು, ಇನ್ನು ನಿಮ್ಮ ದಾಹ ತೀರಿಲ್ಲ ಅನ್ಸುತ್ತೆ. ಅನೈತಿಕ ಸಂಬಂಧನ ತಡ್ಕೊಂಡೆ, ಎರಡನೇ ಮದುವೆನ ಸಹಿಸ್ಕೊಂಡೆ, ಮಾಡಿರೋ ಅನ್ಯಾಯನೆಲ್ಲ ನೋಡಿದೆ. ಇನ್ನು ಏನ್ ನೋಡ್ಬೇಕು ನಾನು? ನನಗೆ ರೋಸ್ ಹೋಗಿದೆ. ನಾನು ಇಲ್ಲೇ ಸತ್ರು ಚಿಂತೆ ಇಲ್ಲ. ನಾನು ನಿಮ್ಮ ಜೊತೆ ಬರೋದಿಲ್ಲ. ಇಲ್ಲ ಜಾನು, ಜಾನು ಪ್ಲೀಸ್, ನೀನು ಬರಲೇಬೇಕು. ನೋಡು, ನನಗೆ ನಿನ್ನ ಬಗ್ಗೆ ಪ್ರೀತಿ ಇದೆ. ಆವತ್ತಾದ ಘಟನೆ ಅದು ನನ್ನ ಕೈ ಮೀರಿ ನಡೆದಿದ್ದು, ಇನ್ಯಾವತ್ತೂ ಹಾಗಾಗಲ್ಲ. ಪ್ಲೀಸ್ ಜಾನು, ನಾನು ನಿನ್ನನ್ನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಬೇಡ್ಕೊತಾ ಇದ್ದೀನಿ. ನೋಡು, ನೀನು ಇಲ್ಲದೆ ನನಗೆ ಲೈಫ್ ಇಲ್ಲ ಜಾನು. ಪ್ಲೀಸ್ ಬಾ ಜಾನು. ತೇಜೋಕ್ಕ, ಸುಮ್ಮನೆ ನೋಡ್ತಾನೆ ಇದ್ದೀರಲ್ಲ, ಕಳ್ಸಿ ಅವ್ರನ್ನ ಆಚೆಗೆ. ನಾ ರೂಮಿಗೆ ಹೋಗ್ತಾ ಇದ್ದೀನಿ. ಜಾನು, ಜಾನು ಎಲ್ಲಿಗೂ ಹೋಗ್ತಾ ಇದೆಯಾ? ಜಾನು, ಜಾನು, ಜಾನು ನಡಿ ಮನೆಗೆ. ಅನ್ನಿ, ನೋ ಚಾನ್ಸ್, ಬಿಡಿ ನನ್ನ. ಜಾನು, ಎಷ್ಟು ಹಠ ಮಾಡ್ತಿದ್ಯಾ ನೀನು? ಹಾ, ಇಷ್ಟು ಕರಿತಿದ್ದೀನಿ, ನನ್ನ ಶತ್ರುಗಳ ಮನೇಲಿ ಬಂದು ಸೇರ್ಕೊಂಡಿದ್ಯಾ? ಗಂಡ ಕರಿತಿದ್ದೀನಿ, ಮನೆಗೆ ಬರಲ್ಲ ಅಂದ್ರೆ ಏನರ್ಥ? ನಡಿ ಮನೆಗೆ. ಅನ್ನಿ ಪ್ಲೀಸ್, ಮುಟ್ಬೇಡಿ ನನ್ನ. ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಇಲ್ಲಿ ತನಕ ಬಂದಿದ್ದೀರಲ್ಲ, ನಾನು ಸತ್ರು ನಿಮ್ ಜೊತೆ ಬರೋದಿಲ್ಲ. ಇದಕ್ಕಿಂತ ಹೆಚ್ಚು ನಿಮ್ ನಂಗೆ ಫೋರ್ಸ್ ಮಾಡಿದ್ರೆ ನಾನು ಜೋರಾಗಿ ಕಿರ್ಚುತ್ತೀನಿ. ಅಕ್ಕಪಕ್ಕ ಮನೆಯವರೆಲ್ಲ ಬರ್ತಾರೆ, ಅವಮಾನ ಆಗೋದು ನಿಮ್ಗೆ. ನೋಡು, ಇಷ್ಟು ಕೇಳ್ಕೊತಿದ್ದೀನಿ, ನೀನು ಮನೆಗೆ ಬರಲೇಬೇಕು. ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನಡಿ, ನಡಿ. ಬಿಡಿ ಬಿಡಿ ಜಾನುನ, ಏನ್ ಮಾಡ್ತಿದ್ದೀರಾ ನೀವು? ಅನಿರುದ್ಧ, ತುಂಬ ಗಲಾಟೆ ಮಾಡಿದರೆ ಅಕ್ಕಪಕ್ಕದ ಮನೆಯವ್ರನ್ನ ಕರಿಬೇಕಾಗುತ್ತೆ. ಏಯ್, ಯಾರು ನೀವೆಲ್ಲ? ಹಾ, ನನ್ನ ಹೆಂಡ್ತಿನ ಕರ್ಕೊಂಡು ಹೋಗೋಕ್ಕೆ ನಿಮ್ಮ ಪರ್ಮಿಷನ್ ಕೇಳ್ಬೇಕು ನಾನು? ಯಾರಾದರೂ ಅಡ್ಡ ಬಂದರೆ ಸರಿ ಇರಲ್ಲ. ಜಾನು, ಸುಮ್ಮನೆ ನಡಿ ಮನೆಗೆ. ಅಕ್ಕ ಪ್ಲೀಸ್, ನಾನು ಇವ್ರ ಜೊತೆ ಹೋಗೋದಿಲ್ಲ. ಇವ್ರ ಜೊತೆ ಹೋದ್ರೆ ಇವ್ರು ನನ್ನ ಸಾಯಿಸ್ಬಿಡ್ತಾರೆ. ಪ್ಲೀಸ್ ಹೋಗಕ್ಕೆ ಹೇಳಿ ಅವ್ರನ್ನ. ಅನಿರುದ್ಧ, ದಯವಿಟ್ಟು ಜಾನುಗೆ ತೊಂದರೆ ಕೊಡಬೇಡಿ ನೀವು. ಅವಳಿಗೆ ನಿಮ್ಮ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ. ಹೊರಡಿ ಇಲ್ಲಿಂದ. ನೀನು ಯಾರು ಈ ವಿಷಯದಲ್ಲಿ ತಲೆ ಹಾಕೋಕೆ? ನನ್ನ ಹೆಂಡ್ತಿನ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನನ್ನ ಸಂಸಾರದಲ್ಲಿ ಆಟ ಆಡ್ತಿದ್ಯಾ ನೀನು? ನಿಮ್ಮ ಸಂಸಾರದಲ್ಲಿ ಆಟ ಆಡ್ಕೊಂಡವರು ತಾವೇ ಸರ್, ನಾನಲ್ಲ. ನಿಮ್ಮ ಹೆಂಡತಿಗೆ ನಿಮ್ಮ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ, ಯಾಕೆ ಅವಳಿಗೆ ಹಿಂಸೆ ಕೊಡ್ತಾ ಇದ್ದೀರಾ ನೀವು? ನೀವು ಇಲ್ಲಿಂದ ಹೋಗಲಿಲ್ಲ ಅಂದರೆ ನಾನು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಈಗಷ್ಟೇ ಪೊಲೀಸ್ ಸ್ಟೇಷನಿಂದ ಹೊರಗೆ ಬಂದಿದ್ದೀರಾ. ಖುದ್ದಾಗಿ ನಾನೇ ಬಂದು ಬಿಡಿಸ್ಕೊಂಡು ಬಂದಿದ್ದೀನಿ. ಮತ್ತೆ ಅಲ್ಲಿಗೆ ಹೋಗೋ ಮನಸ್ಸು ಮಾಡಬೇಡಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಹೆಂಡತಿನ ಸೌಹಾರ್ದವಾಗಿ ಒಪ್ಪಿಸಿ ಕರ್ಕೊಂಡು ಹೋಗೋ ಛಾತಿ ನಿಮ್ಗಿದ್ರೆ ಕರ್ಕೊಂಡು ಹೋಗಿ. ಬಲವಂತ ಮಾಡೋದಕ್ಕೆ ನಾನು ಬಿಡಲ್ಲ. ಜಾನು, ನಮ್ಮ ಬಗ್ಗೆ ಮೂರನವ್ರು ಮಾತಾಡೋದು ನನಗೆ ಇಷ್ಟ ಇಲ್ಲ. ನಡಿ ಮನೆಗೆ. ಅನಿ ಪ್ಲೀಸ್, ನಿಮ್ಮ ಜೊತೆ ಬರೋದಕ್ಕೆ ನನಗೆ ಇಷ್ಟ ಇಲ್ಲ. ಎಷ್ಟೆಲ್ಲ ಹೇಳಬೇಕು? ನನ್ನ ಮನಸ್ಥಿತಿ ಸರಿ ಇಲ್ಲ. ಇದಕ್ಕಿಂತ ಹೆಚ್ಚು ನೀವು ನನ್ನ ಫೋರ್ಸ್ ಮಾಡಿದ್ರೆ ನಾನು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗುತ್ತೆ. ಹಾಳಾಗಿ ಹೋಗು. ಅನಿ, ಸುರಭಿ ಮನೆಗೆ ಹೋಗಿದ್ಯಾ? ಎಲ್ಲೋ ಜಾನು? ಜಾಡ್ಸ್ ಹೊದ್ದು ಬಿಡಬೇಕು ಅನ್ನೋ ಸಿಟ್ಟು ಬಂತು ನನಗೆ. ಅನಿ, ಆಗಿರೋನ ಹೊತ್ತ ಸಾಲ್ದ ಮತ್ತೆ ಹೊಡಿಬೇಕಂತ ಹೋಗಿದ್ಯಾ? ಜಾನುಗಲ್ಲಮ್ಮ, ಅವಳು ಇದ್ದಾಳಲ್ಲ ತೇಜು ಮತ್ತು ಅವಳ ಅಕ್ಕ ಸುರಭಿ, ಇಬ್ರಿಗೂ ಮುಖದ ಮೇಲೆ ಹೊಡಿಬೇಕು ಅಂತ ಅನ್ನಿಸ್ತು. ಕಂಟ್ರೋಲ್ ಮಾಡ್ಕೊಂಬಂದೆ. ಯಾಕಪ್ಪ, ಅವರಿಬ್ರು ಏನು ಮಾಡಿದ್ರು? ಜಾನೂನ್ ಕರ್ಕೊಂಡು ಬರೋಕ್ಕೆ ಹೋದರೆ ಇವ್ರು ಅಡ್ಡ ಬಂದು ಗಲಾಟೆ ಮಾಡಿದ್ರು. ಇಲ್ಲದೆ ಹೋಗಿದ್ರೆ ಆಗಿದ್ದಾಗಲಿ ಅಂತ ಜಾನೂನ್ ಹೇಳ್ಕೊಂಬರ್ತಾ ಇದ್ದೆ ನಾನು. ಅಲ್ಲ, ಆ ಸುರಭಿಗೆ ತೇಜಸ್ವಿನಿಗೆ ಏನಂತೆ? ಅವ್ರದ್ದೇನು ಮಧ್ಯಸ್ಥಕ್ಕೆ? ಇವಳು ಹಠ ಮಾಡದೆ ಬಂದಿದ್ದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲಮ್ಮ. ಅವರಿಬ್ಬರು ಸೇರಿಕೊಂಡು ಇವಳು ತಲೆ ಕೆಡಿಸಿದ್ದಾರೆ. ನಾನು ಎಷ್ಟೆಷ್ಟೋ ರಿಕ್ವೆಸ್ಟ್ ಮಾಡಿಕೊಂಡೆ,
ಇವಳು ಅದನ್ನೇ ಸಾಧಿಸ್ತಿದ್ದಾಳೆ. ಅನಿ, ತಪ್ಪು ನಿನ್ನ ಕಡೆಯಿಂದ ಆಗಿರೋದ್ರಿಂದ ಸ್ವಲ್ಪ ಸೋತು ಮಾತಾಡಿದರೆ ಚೆನ್ನಾಗಿರ್ತಿತ್ತು ಕಣೋ. ಅಲ್ಲ ಕಣೋ, ನಿನ್ನ ಹೆಂಡತಿ ಹತ್ರ ಹೋಗಿ ನೀನೇ ಕ್ಷಮೆ ಕೇಳಿದ್ರೆ ಏನಾಗ್ತಿತ್ತು? ನಿಂಗೆ ಅವಮಾನ ಆಗ್ತಿತ್ತಾ? ಅಮ್ಮ, ನನಗೆ ಬುದ್ಧಿ ಇಲ್ವಾ? ನನಗೆ ಗೊತ್ತಿಲ್ವಾ? ನನ್ನ ಜಾನು ಕಾಲಿಗೆ ಬೀಳೋಕ್ಕೂ ರೆಡಿ ಇದ್ದೆ. ನನ್ನ ಹೆಂಡತಿ ನನ್ನ ಶತ್ರುಗಳ ಆಶ್ರಯದಲ್ಲಿ ಇರಬಾರ್ದು ಅಂತ ಎಷ್ಟೆಷ್ಟೋ ರಿಕ್ವೆಸ್ಟ್ ಮಾಡಿಕೊಂಡೆ. ಕೇಳೋದೇ ಇಲ್ಲ ಅವಳು. ನನಗೆ ಹಿಂಸೆ, ಸಿಟ್ಟು, ಕೋಪ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾಯಿದೆ. ಏನು ಬೇಕಾದರೂ ಸಹಿಸ್ಕೊತೀನಮ್ಮ. ನನ್ನ ಹೆಂಡತಿ ಇನ್ನೆಲ್ಲೋ ಇರೋದು ನನಗಿಷ್ಟ ಇಲ್ಲ. ನಮ್ಮ ಮನೇಲಿರಬೇಕು. ಏನು ಮಾಡಲಿ ಹೇಳು? ಅನಿ, ಸುಮ್ಮನೆ ಹೀಗಾಗಲ್ಲಪ್ಪ. ನೀನು ಒಳ್ಳೆಯವನೇ, ಆದರೆ ಏನು ಮಾಡೋದು? ನಿನ್ನ ಟೈಮು ಚೆನ್ನಾಗಿಲ್ಲ, ನಿನ್ನ ಗ್ರಹಗತಿಗಳು ಸರಿ ಇಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿದೆ. ಇಲ್ದಿದ್ರೆ ಜಾನು ಯಾಕೆ ಸಿಡಿದು ಹೋಗ್ತಿದ್ಲು? ನಿನ್ನ ಕೈಯಿಂದ ಯಾಕೆ ಕೆಟ್ಟ ಕೆಲಸ ಆಗ್ತಿತ್ತು ಹೇಳು? ನನಗೆ ಚೆನ್ನಾಗಿ ಗೊತ್ತು, ಇದು ಗ್ರಹ ದೋಷನೇ. ಅನಿ, ಇದನ್ನ ಹೀಗೆ ಬಿಡಬಾರ್ದು. ಇನ್ಮೇಲೆ ನಾನು ಏನು ಹೇಳ್ತೀನೋ ಹಾಗೆ ಮಾಡು. ನಾನು ಸರಿ ಮಾಡ್ತೀನಿ ಅನಿ. ನಾನು ಇವತ್ತೇ ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತೀನಿ. ನಿನ್ನ ತಲೆ ಕೆಡಿಸ್ಕೊಳ್ಬೇಡ ಅನಿ.